ನಾರ್ಮಲಾಗಿ ಕೆಲವೆಲ್ಲ ಏನಾದ್ರು ಎಮರ್ಜೆನ್ಸಿಗೆ ಇಲಾಖೆ ಏನಾದ್ರು ನೆಸಿಟಿ ಇದೆಯಾ ಅಥವಾ ಅವ್ರಿಗೆ ಏನಾದರೂ ಅವಶ್ಯಕತೆ ಇದೆಯಾ, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಸರಿಗಿದೆಯಾ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಮೂಲ ಕರೆದಿದ್ದ ಉದ್ದೇಶ ಇದು 1 ತಿಂಗಳ ಹಿಂದೆ ಸಭೆ ಕರಿಬೇಕಾಯಿತು. ಯಾಕೆಂದರೆ ನಾವು ಮದ್ದೂರು ಉತ್ಸವ ಮಾಡೋಕ್ಕೆ ಮೊದಲೇ ಸಭೆ ಕರೆದು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿ ಕೆಲವರು ಒಂದಷ್ಟು ಜನ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಅವ್ರಿಗೆಲ್ಲ ಸೌಜನ್ಯವಾಗಿ ಕರೆದು ಒಂದು ಧನ್ಯವಾದ ಹೇಳಿ ಅವ್ರಿಗೊಂದು ಊಟ ಕೊಟ್ಟು ಕಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ಅದ್ರ ಜೊತೆಗೆ ಎಲ್ಲರೂ ಇದ್ರಲ್ಲ ಅಂತ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳು, ಏನೇನೋ ಇಲಾಖೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಸಮಸ್ಯೆ ತುರ್ತಿರುವಂಥ ನೀರು ಕುಡಿಯೋ ನೀರು ವಿಚಾರ, ವಿದ್ಯುತ್ ಶಕ್ತಿ ಬಗ್ಗೆ ಕೆಲವೊಂದಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಕೆಲವೊಂದಷ್ಟು ಸೂಚನೆ ಕೂಡ ಕೊಟ್ಟಿದ್ದೀವಿ. ಸರ್, ಮುಂಗಾರು ಶುರುವಾಗಿದೆ, ರಸಗೊಬ್ಬರ ಕೊರತೆ ಇದೆ ಅಂತ ಅಧಿಕಾರಿಗಳು ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದೆ ಬರ್ಬೋದು ಅಂತ. ಈಗ ವಾರ ನಡೀತಾ ಇತ್ತು, ಏನೇನು ಬೇರೆ ಬೇರೆ ಸಮಸ್ಯೆ ಇತ್ತಲ್ಲ, ಸೊ ಹಾಗಾಗಿ ಹೇಳಿದ್ದಾರೆ. ಬಹುಶಃ ಬಂದೇ ಬರ್ತದೆ ಅಂತ ಏನಿಲ್ಲ, ಬರದೇನು ಇರ್ಬೋದು. ಪೇಟೆ ಆಗಲಿಕ್ಕೆ ತಡವಾಗ್ತಾ ಇದೆ ಅಂತ ಒಂದು ಜನಗಳು ಈಗ ತಾನೇ ನಾವು ಫಾರೆಸ್ಟಿಗೆ ಮಾತಾಡಿದ್ವಲ್ಲ, RF ಮರಗಳನ್ನ ಆದಷ್ಟು ಬೇಗ ತೆರವು ಮಾಡಿ ಬೇಗ ತೆರವುಗೊಳಿಸಿ ಅಂತ. ಏನು ಕೆಲಸ ಆಗಬೇಕು ಅದು ಪ್ಯಾರಲಾಗಿ ಆಗ್ತದೆ. ಸರ್, ಮೊನ್ನೆ DC ಅವರು ಹೇಳೋದು ಕೆರೆಸ್ ತುಂಬಿಲ್ಲ ಅಂದರೆ ಕೆರೆಸ್ ನೀರು ಬಗ್ಗೆ ಮನೆ DC ಅವರು ಅದು ಸರ್, ಕೆರೆಸ್ ನೀರಿಲ್ಲ, ಬೆಳೆ ಬೆಳೆಗಳ ಅಂತ ಹೌದು. ಏಕೆಂದರೆ ನಾವು ಈಗ ಮಳೆ ನಮಗೆ ಮಡಿಕೇರಿ ಭಾಗದಲ್ಲಿ ಬಿದ್ದರೆ ಆದಷ್ಟು ಬೇಗ KRS ತುಂಬುತ್ತೆ. ನಾವು ನೀರಿಲ್ಲದಿರುವಾಗ ರೈತರು ಕಮಿಟ್ ಆಗಿಬಿಟ್ರೆ ಅವ್ರು ಒಂದು ನೀರು ಕೊಟ್ಟರೆ ಸಾಕಾಗಲ್ಲ, ಕನಿಷ್ಠ 3-4 ನೀರು ಕೊಡಬೇಕಾಯ್ತದೆ. ಸೊ ಅದು ರಿಸ್ಕ್ ತಗೊಳ್ಳೋದು ಬೇಡ. ಫಸ್ಟ್ ಪ್ರಿಯಾರಿಟಿ ಕುಡಿಯೋ ನೀರನ್ನ ಸರಬರಾಜು ಮಾಡೋಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಸರ್, ಸ್ಪಷ್ಟನೆ ಸರ್, ದೊಡ್ಡಸಂಖ್ಯೆ ವಿಚಾರದಲ್ಲಿ ಗುತ್ತಿ ಪೂಜೆ ವಿಚಾರದಲ್ಲಿ ಅದನ್ನು 2 ತಿಂಗಳು ಮೊದಲೇ ಮಾಡಿ ಗುರುತಿಸಿದ್ದು ಜಾಗನ ಅನುದಾನ ಕ್ಯಾಶ್ ರಿಲೀಸ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅದಕ್ಕೆ ಬದಲೇ ನಾವು ಬಿಡಿಯಿಂದ ನಾವು ಅಲ್ಲಿ ಅಂಗಳ ಕಾಂಕ್ರೀಟ್ ಹಾಕಿ ಕೆಲಸ ಆಯ್ತು. ಈಗ ಅದು ಅವತ್ತೇ ನಮಗೆ ತೋರಿಸಿ ಒಂದು ಅಡುಗೆ ಮನೆ ಮಾಡೋಕ್ಕೆ ಜಾಗ ಬೇಕು ಅಂದಿದ್ರು, ಬಸ್ ಸ್ಟ್ಯಾಂಡ್ ಬೇಕು ಅಂದರು. ಆ ಜಾಗ ಪರಿಶೀಲನೆ ಮಾಡಿ ಅವತ್ತು ಇಲ್ಲೇ ಮಾಡೋಣ ಅಂದ್ಬಿಟ್ಟು ಹೇಳಿ ಬಂದಿದ್ದು. ಸೊ ಅನುದಾನ ರಿಲೀಸ್ ಆಯಿತು. ಮೊನ್ನೆ ಹೋಗಿ ಬೇರೆ ಬೇರೆ ಪೂಜೆನೂ ಇತ್ತು ಗುರುದೇವರಹಳ್ಳಿ ಕಾಲೋನಿಯಲ್ಲಿ, ಅದನ್ನು ಮಾಡಿ ಬಂದಿದ್ದೀವಿ. ಅದರಲ್ಲಿ ಏನು ಸ್ಪಷ್ಟತೆ? ಅದೇ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಸರ್ MP ಫಂಡ್ ಅಂತ ಭೂಮಿ ಪೂಜೆ ಮಾಡಿದ್ದಾರೆ ಸರ್. ಸೊ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಯ್ತದೆ? ಅದೆಲ್ಲ ಶಿಫ್ಟ್ ಮಾಡಿದ್ದಾರೆ ಅಂತೇಳಿ. ಹೌದು ಸರ್. ಅಲ್ಲ, ಇದು ಇಷ್ಟು ವರ್ಷ ಬೇಕಾಗಿತ್ತು ಅವ್ರೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ. 4 ಸಾರಿ MLA, 1 ಸಾರಿ ಮಂತ್ರಿ, ಅವ್ರ ಲೀಡ್ರ್ 2 ಸಾರಿ ಮುಖ್ಯಮಂತ್ರಿ, ಅದೊಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ನಾನು ಅಲ್ಲಿ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಹೋಗಿ ಎಲ್ಲಿಂದೋ ಸ್ಥಳಾಂತರ ಮಾಡ್ತಾರೆ. ಮಾಡಲಿ, ಇನ್ನೂ 4 ಯಾರು ಬೇಡ ಅಂತ. ನಮಗೇನು ಅದ್ರ ಬಗ್ಗೆ ನಾವೇನು ಅಬ್ಜೆಕ್ಷನ್ ಮಾಡ್ತೀವಿ. ಏನಾದ್ರು ಅವ್ರ ಇಲಾಖೆಯವರು, ಯಾರ ಇಲಾಖೆದ ಜಾಗ ನಮಗೂ ಗೊತ್ತಿಲ್ಲ, ಅವರುಂಟು ಆ ಇಲಾಖೆಯವರು. ಸರ್, ವಿಧಾನ ಪರಿಷತ್ ಚುನಾವಣೆಯ ಅಚ್ಚರಿಯ ಒಂದು ಬೆಳವಣಿಗೆ ಆಗಿದೆ. ಅದು BJP JDS ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರು. ಮುಂದೆ ಏನಾದರೂ ಸೇರ್ಕೊಳ್ಳುವಂಥ ಸೇರ್ಕೊಳ್ಬೋದು. ಅವ್ರಿಗೆ ಭದ್ರತೆ ಇಲ್ಲ, ಅವ್ರ ಲೀಡರ್ಶಿಪ್ಪು ಕೊರತೆ ಇದೆ. ಸೊ ಅವ್ರ ಭವಿಷ್ಯ ನೋಡ್ಕೋಬೋದು. ರಾಜಕೀಯದಲ್ಲಿ ಏನು ಇಂಥದ್ದೇ ಪಕ್ಷದಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರಿಗೆಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ ಆ ಕಡೆ ಹೋಗ್ಬೋದು. ಎಲ್ಲರೂ ಸ್ವತಂತ್ರರಿದ್ದಾರೆ. ಈಗ ಒಳ್ಳೆಯ ಒಂದು ನಾಯಕತ್ವ ಕಾಣಿಸ್ತಾ ಇದೆ, ಸ್ಪೀಡಾಗಿರೋ ನಾಯಕತ್ವ ಕಾಣಿಸ್ತಾ ಇದೆ. ಸೊ ಬರಲಿ, ಎಲ್ರಿಗೂ ಸ್ವಾಗತ. ಬಂದು ಕ್ಷೇತ್ರಕ್ಕೆ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡಿಸಿ ಭರವಸೆ ಕೊಟ್ಟಿದ್ದಾರೆ. ಯಾರಿಗೆ ಯಾರು ಮಾಡೋರು ಅಂತ ಗೊತ್ತಿಲ್ಲ. ಹೆಂಗೆ ಭರವಸೆ? ಇದು ಗೌಪ್ಯ ಮತದಾನ. ಯಾರು ಮತದಾನ ಮಾಡೋರು ಅನ್ನೋದು ಮಾಹಿತಿ ಇಲ್ಲ. ಸೊ ನೀವು ಹೆಂಗೆ ಅದನ್ನು ಅವ್ರಿಗೆ ಅಂತ ನೀವು ಅನುದಾನಕ್ಕೋಸ್ಕರ ಮಾಡೋರು ಅಂತ ಹೆಂಗೆ ಹೇಳ್ತೀವಿ? ಸರಿ, ಅವ್ರಿಗೇನು ಬೇಕೀಗ? ಏನು ಗಾದೆ ಹಳ್ಳಿಲಿ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೆ ಮೀಸಲು ಮಣ್ಣಾಗಿಲ್ಲ ಅಂತ. ಅವ್ರಿಗೆ ಅವಮಾನ ಆಗಿದೆ. ಆ ಅವಮಾನನ ಹೇಳ್ಕೊಕ್ಕಾಗದೆ ಏನೇನೋ ಹೇಳ್ತಾವ್ರೆ. ಸಚಿವ ಸಂಪುಟ ಪುನರಚನೆ ಚುನಾವಣೆ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಯಾವಾಗ? ಎನಿ ಟೈಮ್, ಇನ್ನು 1 ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಸರ್, ನೂತನ ಮುಖ್ಯಮಂತ್ರಿಗಳಿಂದ ತಮ್ಮ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಬೇಕಾದಷ್ಟಿದೆ ನಮ್ಮ ತಾಲೂಕಿಗೆ. ಈಗ
ಈಗಾಗಲೇ ಎಲ್ಲ ತಯಾರು ಅಲ್ಲ, ಮಾಡಿ ಹೊಸ ಯೋಜನೆಗೆ ಏನಾದ್ರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್? ನನಗೆ ಹೊಸ ಯೋಜನೆ ಅನ್ನೋದಕ್ಕಿಂತ ಈಗ ಭಾಳಷ್ಟು ಈಗ ನಮ್ಗೆ ಹಾಸ್ಪಿಟ್ಲು ಉನ್ನತೀಕರಣ ಆಗಬೇಕು, ನಮ್ಮ ಮಾರ್ಕೆಟ್ ಆಗಬೇಕು, 2 ಮಾರ್ಕೆಟ್ ಆಗಬೇಕು, ಒಂದು ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್, ಅದು ಇನ್ನೊಂದು ಮಟನ್ ಮಾರ್ಕೆಟು ಮೈನು. ಸೊ ನಮಗೆ ಈಗ ರೋಡು ವೈಡ್ ಮಾಡಬೇಕು, ಅದು ಫೈನಲ್ ಹಂತಕ್ಕೆ ಬಂದಿದೆ. ಸೊ ಎನಿ ಡೇ ಅದು ನೀನು ಕ್ಯಾಬಿನೆಟಿಗೆ ಬರ್ತದೆ, ಬಹುಶಃ ನೆಕ್ಸ್ಟ್ ಕ್ಯಾಬಿನೆಟಿಗೆ ಬರ್ತದೆ. ಮತ್ತು ಒಂದಷ್ಟು ನೀರಾವರಿ ಕೇಳಿದ್ದೀವಿ. ನಮ್ಮ ಹೊಳೆಯಿಂದ ಆಚೆಗೆ ನಮಗೆ ನೀರಿನ ಸೋರ್ಸ್ ಇಲ್ಲ. ಆ ಕೆರೆಗಳನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಲಿಫ್ಟ್ ಮುಖಾಂತರ ನೀರು ತುಂಬಿಸ್ಬೇಕು. ಕೆರೆಗಳಲ್ಲಿ ಯಾವಾಗೂ ನೀರು ಇರಬೇಕು, ಆವಾಗ ನಮ್ಮ ಬೋರ್ವೆಲ್ಗಳಾರು ಅಂತರ್ಜಲ ವೃದ್ಧಿ ಆಗ್ತದೆ. ಅದೊಂದು ಯೋಜನೆ ನಮಗೆ ಇಂಪಾರ್ಟೆಂಟು. ಸೂಳೆಕೆರೆ ಕಾಮಗಾರಿ ಏನಾದ್ರು ಕಾಮಗಾರಿ ನಡೀತಾ ಇದೆ, ಇನ್ನು ಸ್ವಲ್ಪ ಇದೆ, ಇನ್ನೊಂದು 1.5 ತಿಂಗಳಲ್ಲಿ ಮುಗೀತದೆ.